ಸಖತ್ತಾಗಿ ಡೆಕೋರೇಷನ್ ಮಾಡಿಸಿದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಧನರಾಜ್ ಅವ್ರ ವೈಫ್ ಅಕ್ಕ ಬಂದಿದ್ದಾರೆ. ಹಾಯ್ ಅಕ್ಕ. ಮತ್ತೆ ಹೌದಾ? ಸದಾ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಜೋಡಿ ಮೇಲೆ. ನೂರು ನೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ ಅಯ್ಯೋ ಶಿವನೇ. ಇದು ಕಬಾಬ್ ಮಾಡಿಸಿದ್ದಾರೆ. ಇದು ಸುಕ್ಕನಾ? ಯಾವುದು ಸುಕ್ಕನ? ಚಿಕನ್ ಸುಕ್ಕ ಮಾಡಿಸಿದ್ದಾರೆ. ಬಂಗುಡೆ ಫಿಶ್ ಮಾಡಿಸಿದ್ದಾರೆ ಫ್ರೆಂಡ್ಸ್. ಸಾಂಬಾರ್ ಮಾಡಿಸಿದ್ದಾರೆ. ಚಿಕನ್ ಸಾಂಬಾರ್ ಮಾಡಿದ್ದಾರೆ. ಸಖತ್ತಾಗಿದೆ. ಆಮೇಲೆ ರಸಂ ಮಾಡಿಸಿದ್ದಾರೆ. ನಾನು ಯುಕ್ತ ನಿಂಗೇನು ಇಷ್ಟ ಆಯ್ತಪ್ಪ? ನಿಂಗು ಮೀನೇನಾ? ಹೌದಾ? ಇವನು ಸನ್ನು ಅವಳು ಮೋನು ಇಬ್ರು ಕೂಡ ವೆಲ್ಲು ನೋನು. ಈಗ ಸಣ್ಣ ಮುನ್ನೋರ್ದು ಇನ್ನೊಂದು ರಿಸೆಪ್ಷನ್ ಇದೆ ಪುತ್ತೂರಲ್ಲಿ. ಪರಪುಂಜ ಅಂತ ಚೌಟ್ರಿ ಇದು. ಇಲ್ಲೂ ಕೂಡ ಇಟ್ಕೊಂಡಿದ್ದಾರೆ ನೋಡ್ಬೋದು ನೀವು. ಇಲ್ಲೂ ಕೂಡ ಡೆಕೋರೇಷನ್ ಆಗಿದೆ. ಗಾಡಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಇಲ್ಲಿ. ಹಾಗಾಗಿ ಇನ್ನು ಇಲ್ಲೇ ಪ್ರಿಪ್ರೇಷನ್ ನಡೀತಾ ಇದೆ ಈಗ. ವೆಲ್ಕಮ್ ಡ್ರಿಂಕ್ ಬಂದವ್ರಿಗೆಲ್ಲ ಇನ್ನೊಂದು ಜನಗಳು ಬರ್ತಾ ಇದ್ದಾರೆ. ಮತ್ತು ಇಲ್ಲಿ ಬಂದವ್ರಿಗೆ ಕೂರಕ್ಕೆ ಎಲ್ಲ ಸೀಟ್ ವ್ಯವಸ್ಥೆ ಮಾಡಿದ್ದಾರೆ. ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ. ಯಾವ ಡ್ರಿಂಕ್ಸ್ ಇದು? ಆ್ಯಪಲ್ದು. ಅದೇ ನಾವು ಬೆಂಗಳೂರಲ್ಲೆಲ್ಲ ಕುಡಿತೀವಲ್ಲ ಫಾಲೂದಾ ಅಂತ, ಆ ಥರ ಡ್ರಿಂಕ್ಸ್ ಮಾಡಿದ್ದಾರೆ. ವೆಲ್ಕಮ್ ಡ್ರಿಂಕ್ಸು ಕುಡಿದು ನೋಡೋಣ ಬನ್ನಿ ಹೇಗಿದೆ ಅಂತ. ಸಣ್ಣ ಊರಿಂದ ಅವ್ರ ರಿಲೇಟಿವ್ಸ್ ಎಲ್ಲ ಬರ್ತಾ ಇದ್ದಾರೆ ಜೀಪಲ್ಲಿ. ಅವ್ರ ಅಣ್ಣ, ಅವ್ರ ಅತ್ತಿಗೆ, ಅವ್ರ ದೊಡ್ಡಮ್ಮ ಎಲ್ಲ ಬರ್ತಾ ಇದ್ದಾರೆ. ಮುನ್ನೂರು ಫೋಟೋಶೂಟ್ ಮಾಡಿಸ್ತಾ ಇದ್ದಾರೆ. ಕೃಷ್ಣ ಅವರು ಲೈಟ್ ಮ್ಯಾನ್ ಆಗಿದ್ದಾರೆ. ನಮ್ಮ ಕಲಾಕಾರರು ಫೋಟೋ ಹಿಡಿತಾ ಇದ್ದಾರೆ. ಏನ್ರಿ ಮಂಜು ಅವರೇ, ಮದುವೆ ಫುಲ್ ಜೋರ ಮಂಗಳೂರಲ್ಲಿ? ಪುತ್ತೂರು ಫೋಟೋಶೂಟ್ ಆಗ್ತಾ ಇದೆ. ಸೊ ಇಲ್ಲಿ ಸೆಕೆಂಡ್ ರಿಸೆಪ್ಷನ್ನು. ಬನ್ನಿ ಯಾವ ಥರ ಇರುತ್ತೆ ಅಂತ ಈ ವ್ಲಾಗಲ್ಲಿ ನೋಡಿ. ಬ್ರೋ ಕ್ಯಾಮ್ರಾ ಹಿಡಿತಾ ಇದ್ದಾರೆ. ಬ್ರೋ ತುಂಬ ಚೆನ್ನಾಗಿ ಫೋಟೋಸ್ ಬಂದಿದೆ. ಬ್ರೋ ಫೋಟೋಸ್ ತೋರಿಸಿ. ಬ್ರೋ ಫೋಟೋ ತೋರಿಸಿ. ಸಗದಾಗಿ ಬರ್ತಿದಲ್ಲ, ತುಂಬ ಚೆನ್ನಾಗಿದೆ. ಬೆಂಗಳೂರಿಂದ ಪಾಪ ಇಲ್ಲಿವರೆಗೂ ಬಂದವ್ರೆ ನನ್ನ ಜೊತೆ ಇಲ್ಲೇ ಶೂಟ್ ಮಾಡೋದಕ್ಕೆ ಅಂತ. ಪಾಪ ಬೆಂಗಳೂರಲ್ಲಿಂದ ನಾವು ಇಲ್ಲಿಗೆ ಕರ್ಸ್ಕೊಂಡಿದ್ದೀವಿ. ಅಂದರೆ ನಮ್ಗೆ ಇವರೇ ಸೆಟ್ ಆಗೋದು ಕ್ಯಾಮ್ರಾಮ್ಯಾನ್ ಅಂತ. ಸೊ ಅದಕ್ಕೋಸ್ಕರ ಇವ್ರ ಟೀಮೇ ಇಲ್ಲಿಗೆ ಬಂದಿದೆ. ಸೊ ಬೆಂಗಳೂರಲ್ಲಿ ಇವರೇ ಶೂಟ್ ಮಾಡಿದ್ದು, ಇಲ್ಲೂ ಇವರೇ ಶೂಟ್ ಮಾಡ್ತಾ ಇರೋದು. ಮೇಕಪ್ ಆರ್ಟಿಸ್ಟು ಅಷ್ಟೇ, ರಕ್ಷಿತಾ ಅವರೇ ಮೇಕಪ್ ಮಾಡ್ತಿದ್ದಾರೆ. ತೋರಿಸ್ತಾರೆ ರಕ್ಷಿತಾ ಅವ್ರನ್ನ? ಹಾಂ, ಮಾತಾಡ್ಸ್ಕೊಂಡು. ಗಾಯ ಸಖತ್ತಾಗಿ ಮಾಡ್ತಿದ್ದಾರೆ ವರ್ಕು. ತುಂಬ ಚೆನ್ನಾಗಿದೆ. ಯಾರಾದರೂ ರಿಸೆಪ್ಷನ್ ಮತ್ತು ಮ್ಯಾರೇಜ್ ಏನಾದರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ಡೆಕೋರೇಷನಲ್ಲಿ DM ಅಂತ ಹಾಕ್ಸಿದ್ದಾರೆ. ನಮ್ಮ ಸಣ್ಣ ಹೆಸರು ಮತ್ತು ಮಂಜನ ಹೆಸರು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್. ಇದು ಕ್ಯಾಮ್ರಾ, ಲೈಟಿಂಗ್ ಸೆಟಪ್ ಎಲ್ಲ ಬರ್ತಾ ಇದ್ದಾವೆ. ಎಲ್ಲ ಐಟಮ್ಗಳನ್ನ ಇಳಿಸ್ಕೊತಾ ಇದ್ದಾರೆ. ಈಗ ಈ ಮೈಕು, ಬ್ಯಾನರು, ಅಂದರೆ LED ಸ್ಕ್ರೀನ್ ಬರುತ್ತೆ. ಈಗ ಇಲ್ಲೂ ಕೂಡ ಸಾಂಗ್ ಪ್ಲೇ ಮಾಡ್ತಾರೆ ಸ್ಟೇಜ್ ಮೇಲೆ. ಅದಕ್ಕೋಸ್ಕರ ಪ್ರಿಪ್ರೇಷನ್ ಎಲ್ಲ ಐಟಮ್ಗಳು ಬರ್ತಾ ಇದೆ, ಇಳಿಸ್ಕೊತಾ ಇದ್ದಾರೆ. ಫ್ರೆಂಡ್ಸ್ ನೀವು ನೋಡ್ಬೋದು, ಪಾರ್ಟಿಯಲ್ಲಿ ತುಂಬ ಅಂದರೆ ತುಂಬ ವಿಶಾಲವಾಗಿದೆ, ತುಂಬ ದೊಡ್ಡದಾಗಿದೆ. ಫ್ರೆಂಡ್ಸ್ ಇವಾಗ ನಾವು ಕೆಳಗಡೆ ಚೌಟ್ರಿ ಕೆಳಗಡೆ ಬಂದಿದ್ದೀವಿ. ಏನು ಅಡುಗೆ ವ್ಯವಸ್ಥೆ ಮಾಡಿದ್ದಾರೆ ಅಂತ ಕೇಳೋಣ, ಏನು ನಡೀತಿದೆ ಅಂತ. ನಿಮ್ಮ ಹೆಸರು? ನಾವು ಅಶೋಕ್ ಅಂತೇಳಿ. ಅವರು ಚಿಕ್ಕಪ್ಪ ಅವರಾ? ಹೌದಾ? ಏನು ಮಾಡಿದ್ರಾ ಅಡುಗೆ ವ್ಯವಸ್ಥೆ? ಅಡುಗೆ ಇವತ್ತು ನಾನ್ ವೆಜ್ ಮತ್ತು ವೆಜ್. ಹೌದಾ? ಫ್ರೆಂಡ್ಸ್ ಇವ್ರದ್ದು ರಕ್ಷಾ ಕ್ಯಾಟ್ರಿಂಗ್ ಪುತ್ತೂರು ಅಂತ. ವೆಜ್ ಮತ್ತು ನಾನ್ ವೆಜ್ ಎರಡು ಅಡುಗೆ ಮಾಡ್ತಾರೆ. ಏನು ಮಾಡಿದ್ರು ಅಡುಗೆ ಸ್ವಲ್ಪ ಹೇಳಿ, ತೋರಿಸ್ತೀರಾ? ಬನ್ನಿ ಬನ್ನಿ. ಮನೆಗೆ ಹೋಗ್ತಿದ್ದೀವಿ. ಅಣ್ಣ ಏನು ಮಾಡಿದ್ರೆ ಅಡುಗೆ ವ್ಯವಸ್ಥೆ ಸ್ವಲ್ಪ ನೋಡಿ. ನೀವೆಲ್ಲ ಕಬಾಬ್ ಇಡೋಕ್ಕೆ ಎಷ್ಟು ದೊಡ್ಡ ಬಾಂಡಿಯಲ್ಲಿ ಕಬಾಬ್ ಮಾಡ್ತಾ ಇದ್ದಾರೆ. ಕಬಾಬ್ ಕರಿತಾ ಇದ್ದಾರೆ. ಸಾಂಬಾರು, ವೆಜ್ ಸಾಂಬಾರು ಇದೆ, ಕಬಾಬ್ ಕರಿತಾ ಇದ್ದಾರೆ. ಮತ್ತೇನಿದೆ ಅಣ್ಣ? ಇದ್ಯಾವುದು? ಫ್ರೆಂಡ್ಸ್ ನೋಡಿ, ಮಂಗಳೂರು ಸ್ಪೆಷಲ್ ಫಿಶ್ಶು, ಫುಲ್ಲು ದೊಡ್ಡ ಬಾಂಡ್ಲಿ. ಆಮೇಲೆ ರವಾ ಫಿಶ್. ಇದು ರವಾ ಫಿಶ್ ಮಾಡ್ತೀರಾ? ಮತ್ತೆ ವೆಜ್ ಅವರಿಗೆ ವೆಜ್ ಅವ್ರಿಗೆ ಬಜ್ಜಿ ಮಾಡ್ತಾ ಇದ್ದಾರೆ. ನಾನ್ ವೆಜ್ ಅವ್ರಿಗೆ ಕಬಾಬ್ ಮಾಡ್ತಾ ಇದ್ದಾರೆ, ವಿತ್ ಫಿಶ್ ಮಾಡ್ತಾ ಇದ್ದಾರೆ. ಮತ್ತೇನಿದೆ ತೋರಿಸಿ ಅಣ್ಣ? ಗೋಬಿ ಇದೆಯಾ? ಫ್ರೆಂಡ್ಸ್ ನೋಡಿ, ಹೌದಾ? ಗೋಬಿ ರೆಡಿ ಆಗಬೇಕಾ? ಇದೇನಿದೆ ದೊಡ್ಡ ಪಾತ್ರೆ? ಓ, ಯಾವುದಿದು? ಇಷ್ಟೊಂದು ದೊಡ್ಡ. ಫ್ರೆಂಡ್ಸ್ ನೋಡಿ, ಚಿಕನ್ ಸುಕ್ಕ ಇಷ್ಟು ದೊಡ್ಡ ಪಾತ್ರೆಯಲ್ಲಿ. ಅಪ್ಪ, ಮಟನ್. ಫ್ರೆಂಡ್ಸ್ ನೋಡ್ಬೋದು ನೀವು, ಇದು ಮಟನ್ ಮಾಡಿದ್ದಾರೆ, ಅದು ಚಿಕನ್ ಸುಕ್ಕ, ಮತ್ತಿದ್ಯಾವುದು? ಚಿಕನ್ ಸಾಂಬಾರು, ರಸಮ್ ಇದೆ, ವೆಜ್ಜು, ಭರ್ಜರಿ ಬ್ಯಾಟಿಂಗ್. ಫ್ರೆಂಡ್ಸ್ ಯಾರು ಬಂದಿದ್ದಾರೆ? ಪಾಸ್ತಾ ಪಾಯಸ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ವೈಟ್ ರೈಸ್. ವೈಟ್ ರೈಸ್ ಮಾಡಿದ್ದಾರೆ. ಅಡುಗೆ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದ್ಯಾವ್ದು ರೈಸು? ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು, ಕುಚಿಲಕ್ಕಿ ಅಂದರೆ ಮಂಗಳೂರು ಸ್ಪೆಷಲ್ ಇದು.
ಇದು ಅಲಸಂದೆ ಪಲ್ಯ, ಇದು ಹಸಿಮೆಣಸಿನಕಾಯಿ ಪಲ್ಯ ಮಾಡಿದ್ದಾರೆ. ಇದೆಲ್ಲ ರಕ್ಷಾ ಕ್ಯಾಟ್ರಿಂಗ್ ಪುತ್ತೂರು. ಇದರ ರಕ್ಷಾ ಕ್ಯಾಟ್ರಿಂಗ್ ಪುತ್ತೂರವರು ನಿಮ್ದು ಏನಾದರೂ ಅಡುಗೆ ಕ್ಯಾಟ್ರಿಂಗ್ ಕೊಡೋದಿದ್ರೆ ರಕ್ಷಾ ಕ್ಯಾಟ್ರಿಂಗ್ ಅವ್ರು ಕೊಡಿ. ಅವ್ರ ನಂಬರ್ ಅವ್ರು ನಿಮಗೆ ಸಣ್ಣವರು ಹೇಳ್ತಾರೆ. ಸಣ್ಣವ್ರು ಇಬ್ಬರು ಚಿಕ್ಕಪ್ಪಂದರು ಅಡುಗೆ ಇನ್ಚಾರ್ಜ್ ಆಗಲಿ ವ್ಯವಸ್ಥೆಗಳೆಲ್ಲ ಮಾಡ್ತಾ ಇದ್ದಾರೆ. ಚಿಕ್ಕಪ್ಪ ಅವ್ರ ಪಾಪ ರಾತ್ರಿ ನಿನ್ನೆ ಬೆಳಗ್ಗೆಯಿಂದ ಇವತ್ತು ಬೆಳಗ್ಗೆಯಿಂದ ಎಲ್ಲ ಅಡುಗೆ ವ್ಯವಸ್ಥೆಗಳು ನೋಡ್ಕೊತಾ ಇದ್ದಾರೆ. ಅಡುಗೆಗಳು ಮಾಡಿಸ್ತಾ ಇದ್ದಾರೆ, ವೆಜ್ ಮಾಡಿಸ್ತಾ ಇದ್ದಾರೆ, ನಾನ್ ವೆಜ್ ಮಾಡಿಸ್ತಾ ಇದ್ದಾರೆ. ಇನ್ನೂ ರಿಲೇಟಿವ್ಸ್ನೆಲ್ಲ ಮಾತಾಡಿಸ್ತಾ ಇದ್ದಾನೆ. ಫೋಟೋಶೂಟ್ ಮೇಲ್ಗಡೆ ಮುಗೀತು, ಕೆಳಗಡೆ ಬಂದ ಅವ್ರ ರಿಲೇಟಿವ್ಸ್ ಎಲ್ಲ ಬಂದಿದ್ದಾರೆ. ಒಬ್ಬೊಬ್ಬರನ್ನ ಮಾತಾಡಿಸ್ತಾ ಇದ್ದಾನೆ. ಅಮ್ಮ ಎಲ್ಲ ವೆಲ್ಕಮ್ ಮಾಡ್ಕೊತಿದ್ದಾರೆ, ರಿಲೇಟಿವ್ಸ್ನೆಲ್ಲ ವೆಲ್ಕಮ್ ಮಾಡ್ಕೊತಾ ಇದ್ದಾರೆ. ಟಿಫನ್ ಶಾವಿಗೆ ಮಾಡಿದ್ದಾರೆ, ಆಮೇಲೆ ಟೀ ವ್ಯವಸ್ಥೆ ಮಾಡಿದ್ದಾರೆ ಬಂದವ್ರಿಗೆಲ್ಲ ಬೆಳಗ್ಗೆ ಟಿಫನು. ಗರ್ಮಾಗರ ಸ್ಪೆಷಲ್ ಬಜ್ಜಿಯನ್ನು ಕರಿತಾ ಇದ್ದಾರೆ ಇಲ್ಲಿ ವೆಜ್ನವ್ರಿಗೆ. ಆಮೇಲೆ ಇಲ್ಲಿ ಕಬಾಬ್ನ ಕರಿತಾ ಇದ್ದಾರೆ. ಟೇಸ್ಟು ನೋಡಬೇಕು ಹೇಗಿದೆ ಅಂತ. ತುಂಬ ಸಖತ್ತಾಗಿದೆ ಅಡುಗೆ ಎಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾರೆ, ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟು ನಮ್ಮ ಧನ್ಯ ಅವಳ ಮದುವೆಗೋಸ್ಕರ ಫೋಟೋಶೂಟ್ ಮಾಡಿಸ್ತಾ ಇದ್ದಾಳೆ. ನಾನು ಯಾವುದೋ ಹೀರೋಯಿನ್ ಅನ್ಕೊಂಡ್ಬಿಟ್ಟೆ, ಅಲ್ಲಿ ನೋಡ್ರೆ ಧನ್ಯ ಕೇರಳ ಹೀರೋಯಿನ್. ನೋಡಿ ಗೈಸ್, ನಮ್ಮ ಧನ್ಯ ಅವರು ರಿಸೆಪ್ಷನ್ಗೆ ಊರಲ್ಲಿ ಯಾವ ತರ ರೆಡಿ ಆಗಿದ್ದಾರೆ. ನಮ್ಮ ಬೆಂಗಳೂರಲ್ಲಿ ಮಾತ್ರ ಸಿಂಪಲ್ ಆಗಿ ರೆಡಿ ಆಗ್ಬಿಟ್ಟು ಇಲ್ಲಿ ಫುಲ್ ಗ್ರ್ಯಾಂಡ್ ಕರ್ಲಿಯರ್ ಎಲ್ಲ ಬಿಡ್ಕೊಂಡು ಫುಲ್ ರೆಡಿ ಆಗಿದ್ದಾರೆ. ಮೋಸಲ್ವಾ ಧನ್ಯ ಇದು? ಇಲ್ಲೂ ಮೈಕಲ್ ಮಾತಾಡೋದಕ್ಕೆ ರೆಡಿ ಆಗಿದ್ದೀರಾ? ಆಂಕರಿಂಗ್ ನಿಮ್ದೆ ಅಂತ ಇಲ್ಲಿ ನೋಡಿ. ಕಲರ್ ಬೇರೆ ಹಾಕ್ಸಿದ್ದೀರಾ? ಹೌದಾ? ಕಲರ್ ಎಲ್ಲ ಓ, ನೀವೇ ರೆಡಿ ಆಗ್ಬಿಟ್ಟಿದ್ರ? ಫುಲ್ ಮಿಂಚ್ತಾವ್ರೆ. ನಂಗೆ ಯಾಕೆ ಡೌಟ್ ಮಗ, ಇವರು ಎಲ್ಲೋ ಗಂಡು ಹುಡುಕೋ ತರ ಇದ್ದಾರೆ ಅಂತ. ಇದೇ ಚೌಟ್ರಿ ಹುಡುಗ ಸಿಗ್ಬೋದು. ನೆಕ್ಸ್ಟ್ ಮದ್ವೆ ಇವ್ರದೇ ಅಪ್ಪ. ಹೌದಾ? ಮದ್ವೆ ಕರಿಯಮ್ಮ ಎಲ್ರು. ಓಕೆ. ಮಂಜು ಅವರು ವೇಟ್ ಮಾಡ್ತಾ ಇದ್ದಾರೆ ಸಣ್ಣವ್ರಿಗೂ. ಸಣ್ಣ ಅವಾಗಿಂದ ರೆಡಿ ಆಗ್ತಾ ಇದ್ದಾರೆ, ಅವಾಗಿಂದ ಬಂದು ಚೆಕ್ ಮಾಡ್ತಾ ಇದ್ದಾರೆ ಇಲ್ಲಿ. ಸಣ್ಣ ಇನ್ನ ಮುಗ್ದಿಲ್ಲಮ್ಮ ಮೇಕಪ್ ನಿಮ್ದು? ಹೌದಾ? ನಮ್ಮ ಮಂಜು ಅವರು ವೇಟ್ ಮಾಡ್ತಾ ಇದ್ದಾರೆ ಸಣ್ಣ ರೆಡಿ ಆಗೋದನ್ನ. ನೋಡೋಣ, ಇಬ್ರದ್ದು ಕಾಸ್ಟ್ಯೂಮ್ ತೋರಿಸ್ತೀವಿ guys. ಇನ್ನೂ ಕ್ಲಿಯರ್ ಆಗಿ ಕಾಸ್ಟ್ಯೂಮ್ ಹಾಕಿಲ್ಲ. ಬೆಂಗಳೂರಿಂದ ಎಲ್ಲರೂ ರಿಸೆಪ್ಷನ್ಗೆ ಬರ್ತಾ ಇದ್ದಾರೆ. ನಮ್ಮ ಸಂದೀಪ್ ಅಣ್ಣ, ಅಮ್ಮಾಜಿ, ಶಾಲು ಅಕ್ಕ, ಅಮ್ಮ. ಹಾಯ್ ಅಣ್ಣ, ಹೇಗಿದ್ದೀರಾ? ಇದು ನಮ್ಮ ಅಕ್ಕ ನೋಡಿ, ವ್ಲಾಗಲ್ಲೇ ಒಂದು ವ್ಲಾಗು. ನಮ್ಮ ಬೆಂಗಳೂರು ಗ್ಯಾಂಗ್ ಎಲ್ಲ ಬಂತು, ಬೆಳಗ್ಗೆನೆ ಬಂದಿದ್ದಾರೆ. ಅಂದ್ರೆ ರೂಮಲ್ಲಿದ್ದು ರೆಡಿಯಾಗಿ ಇವಾಗ ಬಂದ್ರು. ನಮ್ಮ ಮುತ್ತು ಅಣ್ಣವರು. ಅಣ್ಣ ಯಾಕೆ, ಹೇಗಿದ್ದೀರಾ? ಹೇಗಿದೆ ವೆದರು ಮಂಗಳೂರ್ದು? ಇಲ್ಲೆಲ್ಲ ಚೆನ್ನಾಗಿದ್ಯಾ? ಆಮೇಲೆ ಇಲ್ಲೆಲ್ಲ ವೆಲ್ಕಮ್ ಡ್ರಿಂಕ್ಸ್ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ನಮ್ಮ ಮಂಜ ರೆಡಿ ಆಗಿದ್ದಾನೆ ವೆಲ್ಕಮ್ ಮಾಡ್ಕೊಳಕ್ಕೆ. ಸಣ್ಣ ಕೂಡ ರೆಡಿ ಆಗಿದ್ದಾರೆ. ವೆಲ್ಕಮ್ ಮಾಡ್ಬಿಡು, ಕರಿ ಎಲ್ರು. ಸರಿ ಫ್ರೆಂಡ್ಸ್, ಆ್ಯಕ್ಚುಲಿ ನಮ್ಮ ಬೆಂಗಳೂರಿಂದ ಒಂದು ಬಸ್ ಮಾಡಿದ್ವಿ, ಫುಲ್ ದೊಡ್ಡ ಬಸ್ಸು. ಎಲ್ಲರೂ ಆ್ಯಕ್ಚುಲಿ ಬೆಳಗ್ಗೆನೇ ಬಂದು ರೂಮ್ ಮಾಡಿದ್ರು. ಅಲ್ಲಿ ರೂಮಲ್ಲಿ ರೆಡಿಯಾಗಿ ಅಲ್ಲಿಂದ ಈಗ ಜಸ್ಟು ಇದಕ್ಕೆ ಬಂದರು, ಹಾಲ್ಗೆ ಬಂದರು. ಎಲ್ಲ ವೆಲ್ಕಮ್ ಡ್ರಿಂಕ್ಸ್ ಕುಡಿತಾ ಇದ್ದಾರೆ, ಎಲ್ಲರೂ ಬಂದಿದ್ದಾರೆ. ಎಲ್ಲ ನಮ್ಮ ಶರಣ ಎಲ್ರಿಗೂ ಜ್ಯೂಸು ಕೊಡ್ತಾ ಇದ್ದಾನೆ ಬಂದವ್ರಿಗೆ. ಅಜ್ಜಿನ ಸರಿ ಅಮ್ಮ, ಆಯ್ತು. ನಮ್ಮಮ್ಮ ನೋಡಿ ಫ್ರೆಂಡ್ಸ್ ಮಾತಾಡ್ಸೋಣ, ಜ್ಯೂಸ್ ಕುಡ್ಕೊಂಡು ಕೂತವ್ರು ಇಲ್ಲಿ. ಮಚ್ಚ ನೀನೇ ಕುಡಿತಿದ್ದೆ ನಮ್ಗೆಲ್ಲೋ. ಇಲ್ಲಪ್ಪ ಕುಡ್ದಿಲ್ಲ ನಾವು. ಚಿಕ್ಕ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲ ಅವರು ಸೀಟ್ ಕೂರ್ತಾ ಇದ್ದಾರೆ, ಅವರವರ ಬೀಗನ ಮಾತಾಡ್ತಾ ಇದ್ದಾರೆ. ಅಪ್ಪಾಜಿ ಕೂತಿದ್ದಾರೆ ಇಲ್ಲಿ. ಇವರು ನಮ್ಮಮ್ಮ ಮತ್ತೆ ಶರಣವರಮ್ಮ. ಹೇಳಿ, ಮುನ್ನೋರ ಅಮ್ಮ ಹಾಗೂ ಅಪ್ಪ ಬಂದು ಕೂತಿದ್ದಾರೆ, ಮಾತಾಡ್ತಾ ಇದ್ದಾರೆ. ರಿಲೇಟಿವ್ಸ್ ಬಂದಿದ್ದಾರೆ. ಆಲ್ಮೋಸ್ಟ್ ಫ್ರೆಂಡ್ಸ್ ಈ ಕಡೆ ಎಲ್ಲ ನಮ್ಮ ಬೆಂಗಳೂರು ಬ್ಯಾಚ್ನವರು, ಆ ಕಡೆ ಎಲ್ಲ ಮಂಗಳೂರಿನವರು. ಸಾಂಗ್ನ ಪ್ಲೇ ಮಾಡೋಕ್ಕೆ ಪ್ರಿಪ್ರೇಷನ್ ರೆಡಿ ಮಾಡ್ತಾ ಇದ್ದಾರೆ, ಸೆಟ್ ಮಾಡ್ಕೊಂಡಿದ್ದಾರೆ. ಎಲ್ಲ ಜನಗಳು ಬಂದ ತಕ್ಷಣ ನಮ್ಮ ಮಂಜು ಅವರು ಅಲ್ಲಿ ಬಂದ ಮೇಲೆ ಸಾಂಗ್ ಇಲ್ಲಿ LED ಸ್ಕ್ರೀನಲ್ಲಿ ಆ್ಯಕ್ಚುಲಿ ಪ್ಲೇ ಆಗುತ್ತೆ. ಫ್ರೆಂಡ್ಸ್, ಈಗ ನಮ್ಮ ಮಂಜು ಅವ್ರದ್ದು ಎಂಟ್ರಿ ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ಸಾಂಗ್ ಪ್ಲೇ ಮಾಡಿದ್ದೀವಿ, ಸಾಂಗ್ ಮುಗೀತು. ಇವಾಗ ಕೇಕ್ ಕಟ್ ಮಾಡೋ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ. ಶಾಸ್ತ್ರ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಹಿರಿಯರು. ಯಜಮಾನ್ರು ಏನೋ ಒಂದು ಪದ ಹೇಳಿದ್ರು ಅವ್ರ ಭಾಷೆಯಲ್ಲಿ. ದೊಡ್ಡವರೆಲ್ಲ ಬಂದು ಆಶೀರ್ವಾದ ಮಾಡ್ತಾ ಇದ್ದಾರೆ ನಮ್ಮ ಸಣ್ಣಗೆ ಹಾಗೆ ಮುಂಡುಗೆ.
ಶಾಸ್ತ್ರದ ಪ್ರಕಾರ ಏನು ಮಾಡ್ತಾ ಇದ್ದಾರೆ, ಕೂರಿಸಿದ್ರು ಶಾಸ್ತ್ರದ ಪ್ರಕಾರ. ಈಗ ಹಿರಿಯರು ಆಶೀರ್ವಾದ ಮಾಡ್ತಾ ಇದ್ದಾರೆ. ಗಳನ್ನು ಒಬ್ಬೊಬ್ಬರಾಗಿ ಬಿಡೋಕ್ಕೆ ನಮ್ಮ ಹರ್ಷಿ ಮತ್ತು ನಮ್ಮ ಚೂರಿ ರೆಡಿಯಾಗಿ ನಿಂತಿದ್ದಾರೆ. ಚೂರಿ ಗೊತ್ತಲ್ಲಪ್ಪ ಒಬ್ಬೊಬ್ಬರನ್ನೇ ಬಿಡೋದು. ಹಾಂ, ಓಕೆ. ಅವ್ರ ಸಣ್ಣವ್ರ ತಂದೆ ಅವ್ರ ಕುಟುಂಬದವರು ಆಶೀರ್ವಾದ ಮಾಡಿ ಹೋಗ್ತಾ ಇದ್ದಾರೆ. ಇವ್ರ ಕುಟುಂಬ ಆದಮೇಲೆ ಏನು ಮಾಡ್ತೀವಿ, ಆ ಗ್ರಾಮಸ್ಥರು ಮತ್ತು ಊರಿನವರು ರಿಲೇಟಿವ್ಸ್ ಎಲ್ಲ ಅವ್ರಿಗೆ ವಿಶಸ್ ಮಾಡಕ್ಕೆ ಬರ್ತಾರೆ. ಹಾಯ್. ಹಾಯ್ ಬ್ರೋ, ಬಂದಿದ್ದಕ್ಕೆ ತುಂಬ ಖುಷಿ ಆಯ್ತು ಮದುವೆಗೆ. ಹಾಯ್ ಬ್ರೋ. ಈ ಕಡೆ ಊಟಕ್ಕೆ ಹೋಗ್ತಾ ಇದ್ದಾರೆ, ಎಲ್ಲ ಜನ ಊಟಕ್ಕೆ ಬರ್ತಾ ಇದ್ದಾರೆ. ಬನ್ನಿ, ಅಡುಗೆ ಸ್ಟಾರ್ಟ್ ಆಗಿದೆ. ನೋಡೋಣ ಜನ ಎಲ್ಲ ಮೇಲೆ ರಿಸೆಪ್ಷನ್ ಮುಗಿಸ್ಕೊಂಡು ಎಲ್ಲರೂ ಜನ ಕೆಳಗಡೆ ಊಟಕ್ಕೆ ಬರ್ತಾ ಇದ್ದಾರೆ. ಇವರೇ ನಮ್ಮ ಅಣ್ಣವರು, ಅಡುಗೆ ಜವಾಬ್ದಾರಿ ಅಡುಗೆ ಎಲ್ಲ ಮಾಡಿಸಿರೋದು ಮುಂದೆ ನಿಂತ್ಕೊಂಡು. ರಕ್ಷಾ ಕ್ಯಾಟ್ರಿಂಗ್ನವರು, ಪುತ್ತೂರಿನವರು. ನೋಡೋಣ ಏನು ಅಡುಗೆ ಮಾಡಿಸಿದ್ದಾರೆ. ಅಣ್ಣ ಏನು ಮಾಡಿಸಿದ್ರೆ ಹೇಳಿ. ಹಾಂ, ಯಾವುದಿದು? ಉಪ್ಪಿನಕಾಯಿ, ಹಾಂ, ಸೇಮಿಗೆ, ಹಾಂ, ಪನ್ನೀರ್ ಕಡಾಯಿ, ಪನ್ನೀರ್ ಕಡಾಯಿ, ಗೋಬಿ, ರೈಸ್, ವೈಟ್ ರೈಸ್. ಹೌದಾ? ಇದು ನಿಮ್ಮ ಊರು ಸ್ಪೆಷಲ್ ಅಲ್ವಾ? ಹೌದೌದು. ಹಾಂ, ಇದು ರಸಂ, ಹಾಂ, ಇದು ಸಾಂಬಾರ್, ಮೆಣಸಿನಕಾಯಿ ಬಜ್ಜಿ, ಹಪ್ಪಳ. ಫ್ರೆಂಡ್ಸ್, ಇದೆಲ್ಲ ಬಂದ್ಬಿಟ್ಟು ವೆಜ್ಜು ಊಟ ಮಾಡೋದವ್ರಿಗೆ ವೆಜ್ ಅಡುಗೆಗಳು. ಬನ್ನಿ, ನಾನು ಹೆಚ್ಚು ಊಟ ಆದಮೇಲೆ ಬೀಡ ಮಾಡಿಸಿದ್ದಾರೆ. ಬೀಡ ಆಮೇಲೆ ಎಷ್ಟು ಸಖತ್ತಾಗಿ ಡೆಕೋರೇಷನ್ ಮಾಡಿಸಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೆಜ್ ಊಟದಾಯಿತು, ನಾನ್ ವೆಜ್ ಊಟ ಕೂಡ ಮಾಡಿಸಿದ್ದಾರೆ. ನಾನ್ ವೆಜ್ ಊಟದಲ್ಲಿ ಏನೇನು ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಹಾಂ, ಉಪ್ಪಿನಕಾಯಿ ಇದೆ, ಹಲಸಿನಕಾಯಿ ಪಲ್ಯ, ಆಮೇಲೆ ಶಾವಿಗೆ ಮಾಡಿಸಿದ್ದಾರೆ. ಇದು ಮಟನ್ ಸಾಂಬಾರು ಅಲ್ವಾ? ಮಟನ್ ಸಾಂಬಾರು ಮಾಡಿಸಿದ್ದಾರೆ. ಇದು ಕಬಾಬ್ ಮಾಡಿಸಿದ್ದಾರೆ. ಇದು ಸುಕ್ಕಾನಾ? ಯಾವುದು ಸುಕ್ಕಾನಾ? ಚಿಕನ್ ಸುಕ್ಕ ಮಾಡಿಸಿದ್ದಾರೆ. ಆಮೇಲೆ ಇದು ಬಂಗುಡೆ ಎತ್ಕೊಳ್ಳಿ, ಎತ್ತು ತೋರಿಸಿ. ಬಂಗುಡೆ ಫಿಶ್ ಮಾಡಿಸಿದ್ದಾರೆ ಫ್ರೆಂಡ್ಸ್. ವೈಟ್ ರೈಸ್ ಮಾಡಿಸಿದ್ದಾರೆ, ಸಣ್ಣಕ್ಕಿದು. ಇದು ಬಾಯ್ಲ್ಡ್ ರೈಸ್. ಇದು ಕುಟುಂಬ ಸಾಂಬಾರ್ ಮಾಡಿಸಿದ್ದಾರೆ. ಚಿಕನ್ ಸಾಂಬಾರ್ ಮಾಡಿದ್ದಾರೆ, ಸಖತ್ತಾಗಿದೆ. ಆಮೇಲೆ ರಸಂ ಮಾಡಿಸಿದ್ದಾರೆ ನಾನ್ ವೆಜ್ ಅಲ್ಲಿ. ಇಲ್ಲೆಲ್ಲ ಮಕ್ಕಳು ಆಲ್ರೆಡಿ ಊಟ ಮಾಡ್ತಾ ಇದ್ದಾರೆ. ಹಾಯ್ ಮಕ್ಕಳ, ಹೇಗಿದೆ ಊಟ? ಏನು ಇಷ್ಟ ಆಯ್ತು ನಿಂಗೆ ಊಟದಲ್ಲಿ? ಯಾವ್ದು ಇಷ್ಟ ಆಯ್ತು? ಮೀನಾ? ತೋರಿಸು ಮೀನು ಹೇಗಿದೆ. ಮೀನು ನೋಡಿ, ನಮ್ಮ ಅಚ್ಚು ಮೀನು ತಿಂತಾ ಇದ್ದಾಳೆ. ಯುಕ್ತ, ನಿಂಗೇನು ಇಷ್ಟ ಆಯ್ತಪ್ಪ? ನಿಂಗು ಮೀನೇನಾ? ಹೌದಾ? ಅವ್ರಿಗೆ ಪಾಯಸ ಮಾಡಿಸಿದ್ದಾರೆ. ಊಟಕ್ಕೆಲ್ಲ ಕೂತಿದ್ದಾರೆ, ಮಕ್ಕಳು ತಿಂತಾ ಇದ್ದಾರೆ. ಇಲ್ಲಿ ನಮ್ಮ ಅಕ್ಕ, ನಮ್ಮ ಮುತ್ತು ಅಣ್ಣ, ಅಮ್ಮ ಎಲ್ಲ ಊಟಕ್ಕೆ ಕೂತಿದ್ದಾರೆ. ಬನ್ನಿ, ಅಕ್ಕನ ಹತ್ರ ಊಟ ಟೇಸ್ಟ್ ಹೇಗಿದೆ ಅಕ್ಕ? ವೆಜ್ ತೊಗೊಂಡ್ರೆ ನಾನ್ ವೆಜ್ ತೊಗೊಂಡ್ರೆ ಊಟ? ಇವತ್ತು ನಾನ್ ವೆಜ್ ತಿಂತಿದ್ದೀರಾ? ಹೇಗಿದೆ ಊಟ? ಯಾವ್ದು ಇಷ್ಟ ಆಯ್ತು ನಿಮ್ಗೆ ಅದರಲ್ಲಿ? ಎಲ್ಲ ಇಷ್ಟ ಆಯ್ತಾ? ನೋಡಿ, ನಮ್ಮ ಅಕ್ಕಂಗೆ ಎಲ್ಲ ಊಟ ಇಷ್ಟ ಆಗಿದೆ ಅಂತೆ. ಇನ್ನೂ ಜನ ಬರ್ತಾ ಇದ್ದಾರೆ, ಅರ್ಧ ಜನ ಈ ರಿಸೆಪ್ಷನಿಂದ ಬರ್ತಾ ಇದ್ದಾರೆ, ಮುಗಿಸ್ಕೊಂಡು ಇಲ್ಲೇ ಕೆಳಗೆ ಬರ್ತಾ ಇದ್ದಾರೆ. ಹಾಗಾಗಿ ಫ್ರೆಂಡ್ಸ್, ನಾವೇ ಮಾಡಿದ್ದೀವಿ, ವೆಜ್ನವ್ರಿಗೆಲ್ಲ ಲೆಫ್ಟ್ ಸೈಡ್ ವೆಜ್ ಊಟದ ವ್ಯವಸ್ಥೆ ಮಾಡಿದ್ದೀವಿ, ಮತ್ತು ನಾನ್ ವೆಜ್ನವ್ರಿಗೆಲ್ಲ ನಾನ್ ವೆಜ್ ರೈಟ್ ಸೈಡ್ ಮಾಡಿದ್ದೀವಿ. ಪ್ಲಸ್ಸು 2 ಊಟ ಆದಮೇಲೆ ಅಲ್ಲಿ ಎಲೆ ಮತ್ತು ಐಸ್ ಕ್ರೀಮು ಎಲ್ಲ ವ್ಯವಸ್ಥೆ ಇದೆ. ನಮ್ಮ ಧನರಾಜ್ ಅವ್ರ ವೈಫು ಅಕ್ಕ ಬಂದಿದ್ದಾರೆ. ಹಾಯ್ ಅಕ್ಕ, ಮದುವೆ ಬಂದಿಗೆ ತುಂಬ ಧನ್ಯವಾದಗಳು. ಹಾಂ, ನಮ್ಮ ಧನರಾಜಣ್ಣ ಇಲ್ಲಿ. ಹೌದು, ಹಾಯ್. ಶೂಟಿಂಗ್ ಬಿಸಿ ಆಗಿದೆ ನೋಡಿ ಫ್ರೆಂಡ್ಸ್. ನಮ್ಮ ಧನರಾಜಣ್ಣ ಬಂದಿಲ್ಲ ಅಂತ ಅವ್ರ ವೈಫ್ನ ಕಳ್ಸಿಕೊಟ್ಟಿದ್ದಾರೆ. ಹಾಯ್ ಅಮ್ಮು, ಹೇಗೆ ಅನಿಸ್ತು ನಮ್ಮ ಜೋಡಿ? ಬೆಂಗಳೂರು. ಹೌದಾ? ಜೋಡಿಗೆ ಹೇಳಕ್ ಇಷ್ಟಪಡ್ತೀರಾ? ಹಾ, ಸದಾ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಜೋಡಿ ಮೇಲೆ. ಮದುವೆಗೆ ಬಂದಿದ್ದಕ್ಕೆ ಧನ್ಯವಾದಗಳು ಇನ್ನೊಂದ್ಸತಿ. ಓಕೆ ಅಕ್ಕ, ಮದುವೆಗೋಸ್ಕರ ನಮ್ಮ ಬ್ರದರ್ ಬಂದಿದ್ದಾರೆ, ಬನ್ನಿ. ನೋಡಿ, ಎಲೆಯಲ್ಲಿ ಮಾಡಿಸ್ಕೊಂಡ್ ಬಂದಿದ್ದಾರೆ.
ಊಟಕ್ಕೆ ಬಂದಿದ್ದೀವಿ. ನಮ್ಮ ಬ್ರದರ್ನವ್ರನ್ನ ಮೇಲೆ ನಾವು ಜಾಸ್ತಿ ಮಾತಾಡ್ಸೋಕ್ಕಾಗಲಿಲ್ಲ. ಆಯ್ ಬ್ರೋ, ಊಟ ಮಾಡ್ತಾ ಇದ್ದೀರಾ? ಯಾಕೆ ವೆಜ್ ಮಾಡ್ತಾ ಇದ್ದೀರಾ? ವೆಜ್ ನಾನ್ ವೆಜ್ಜಾ? ಬಟ್ ಇವತ್ತಿನ ವೆಜ್ ಸ್ಪೆಷಲು ಶಿವರಾತ್ರಿಗೋಸ್ಕರನ? ಅಲ್ಲ, ಫಸ್ಟ್ ವೆಜ್ ಮಾಡಿ ಆಮೇಲೆ ನಾನ್ ವೆಜ್ ಮಾಡ್ತೀರಾ? ಮತ್ತೆ ದೇವಸ್ಥಾನಕ್ಕೆ ಹೋಗಿ ಬಂದ್ರಾ? ಹೋಗ್ಬೇಕಾ? ಹೋಗಕ್ಕಿದೆಯಾ? ಫ್ರೆಂಡ್ಸ್, ಆ್ಯಕ್ಚುಲಿ ಬ್ರೋ ನಾನ್ ವೆಜ್ ತಿಂತಾರಂತೆ, ಆದರೆ ಇವತ್ತಿನ ದೇವಸ್ಥಾನಕ್ಕೆ ಹೋಗಬೇಕಾಗಿರೋದ್ರಿಂದ ವೆಜ್ಜೇ ತಿಂತಾ ಇದ್ದಾರೆ. ಪಾಪ ನಮ್ಮಿಂದ ತೊಂದರೆ ಅವ್ರಿಗೆ ಇವತ್ತು ವೆಜ್ ತಿನ್ನಂಗಾಯ್ತು. ನಮ್ಮ ಶರಣವ್ರ ಅಮ್ಮ ಕೂಡ ನಾನ್ ವೆಜ್ ತಿಂತಾರೆ, ಬಟ್ ಇವತ್ತು ನಮ್ಮ ಅಮ್ಮ ಜೊತೆ ಸೇರ್ಕೊಂಡು ವೆಜ್ ತಿಂತಾ ಇದ್ದಾರೆ. ಯಾಕಪ್ಪ ಅಂದರೆ ಇವತ್ತು ಶಿವರಾತ್ರಿ ಇರೋದ್ರಿಂದ ಅವರು ನಾನ್ ವೆಜ್ ತಿನ್ನಲ್ವಂತೆ, ಹಾಗಾಗಿ ನಮ್ಮ ಅಮ್ಮಗೆ ಕಮ್ಮಿ ಕೊಡ್ತಾ ಇದ್ದಾರೆ, ವೆಜ್ ತಿಂತಾ ಇದ್ದಾರೆ ಇವತ್ತು. ಫುಲ್ ಬಿಸಿ ಚಿಕ್ಕ ವೆಜ್ ಡಿಪಾರ್ಟ್ಮೆಂಟ್ ನಿಮ್ದ ಇವತ್ತು? ಹಾಂ, ನೋಡಿ ಆ್ಯಕ್ಚುಲಿ ಬ್ರದರು ಶಬರಿಮಲೆಗೆ ಯಾವಾಗ ಹೋಗ್ತಾ ಇದ್ದೀರಾ? ಮಾರ್ಚಲ್ಲಿ, ಅಂದರೆ 1 ತಿಂಗಳು 2 ತಿಂಗಳು ಬಿಟ್ಟು ಹೋಗೋ ಶಬರಿಮಲೆಗೆ. ಇವಾಗಿಂದ ನಾನ್ ವೆಜ್ ಬಿಟ್ಟಿದ್ದಾರೆ. ತುಂಬ ಜನ ಇದ್ದಾರೆ, ಅಂದರೆ ರಾತ್ರಿ ನಾನ್ ವೆಜ್ ತಿಂದು ಬೆಳಗ್ಗೆ ಮಾಲೆ ಹಾಕೊಂಡು ಹೋಗಿದ್ದಾರೆ. ಬಟ್ ಇವ್ರಿಗೆ ನಮ್ಮ ಧರ್ಮದ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ ಎಷ್ಟು ಗೌರವ ಇದೆ ನೋಡಿ. ತುಂಬ ಖುಷಿ ಆಯಿತು. ನಮ್ಮ ಧರ್ಮ ಸಂಸ್ಕೃತಿ ಮೇಲೆ ಇರೋ ನಿಮ್ಮ ಗೌರವ ನೋಡಿ. ಜನ ಅಕ್ಕವರು ಬಂದಿದ್ದು ಹೋಗ್ತಾ ಇದ್ದಾರೆ. ಬಾಯ್ ಮೋ. ಎಲ್ರಿಗೆ ರಿಸೆಪ್ಷನ್ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಹೊರಡ್ತಾ ಇದ್ದಾರೆ. ಸ್ಮೈಲ್ ಮಾಡಿ ಎಲ್ಲರೂ. 1 2 3. ಫೈನಲಿ ನಾನ್ ವೆಜ್ ಊಟನ ತಿಂತಾ ಇದ್ದೀವಿ. ಸೊ ಇವಾಗ ಏನಂತ ಅಂದರೆ ಫುಲ್ಲು ಸುಸ್ತಾಗೋಗ್ಬಿಟ್ಟಿದ್ದೀವಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಓಕೆ ಗೈಸ್, ಬಾಯ್ ಬಾಯ್. ನಮ್ಮ ರಿಸೆಪ್ಷನ್ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಮ್ಮ. ಗಾಯ್ಸ್, ಮುಂದಿನ ವ್ಲಾಗಲ್ಲಿ ನಮ್ಮ ಜೀವನದ ಲೈಫ್ ಸ್ಟೈಲ್ ಯಾವ ತರ ಇರುತ್ತೆ ಮ್ಯಾರೇಜ್ ಆದ್ಮೇಲೆ ಅನ್ನೋದನ್ನ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ಕೊಡ್ತೀವಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್. ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ